ಒಂದು ನಿಮಿಷ. ಇಟಗಿ ಬಾಂಧವರೇ, ಇವತ್ತು ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಇಟಗಿಯ ನಮ್ಮ ಅಣ್ಣ ತಮ್ಮರು ಎಲ್ಲರಿಗೂ ಇವತ್ತಿನ ವಿಶೇಷ ದಿನದಂದು ನಾವು ನನ್ನ ಬಹುದಿನದ ಕನಸು ಬಸವ ಜಯಂತಿಯ ಬಸವಣ್ಣವರ ಅನುಯಾಯಿಯಾಗಿರ್ತಕ್ಕಂಥ ಈ 12ನೇ ಶತಮಾನದ ಅವರಿಂದ ನಾವು ನಡೆದು ಬಂದ ದಾರಿಯಲ್ಲಿ ಇವತ್ತು ಯಾಕೆ ವಿಶೇಷವಾಗಿ ನೀರು ಎಲ್ಲರಿಗೂ ಪ್ರಾಣ, ನೀರಿಲ್ದೇ ಅನ್ನ ಇಲ್ದೇ ಬದುಕೋದು, ಆದರೆ ನೀರಿಲ್ದಲೇ ಬದುಕೋದು ಕಷ್ಟ. ಅದನ್ನು ನನ್ನ ಬಹುದಿನದ ಕನಸು, ನಾನು ಹುಟ್ಟಿದ ಊರಿನಲ್ಲಿ ನನ್ನ ಬದುಕನ್ನು ನಾನು ನಮ್ಮ ಜನತೆಯ ಜೊತೆಗೆ ಏನಾದರೂ ಮಾಡಬೇಕಂತ ಕನಸನ್ನು ಹೊತ್ತಿದ್ದೆ. ಆ ಕನಸು ಹೊತ್ತಿಯಿಂದ ಯಾವುದೋ ಒಂದು ನಮ್ಮ ರಿಜಿಸ್ಟರ್ ಮಾಡಿ ಅದು ಕಾನೂನುಬದ್ಧವಾಗಿ ಮಾಡಿದ ಮೇಲೆ ಒಂದು ರೀತಿಯಾಗಿ ನಮ್ಮ ಇಟಗಿಯ ಮಂಡಲ ಪಂಚಾಯತಿ ಅಧ್ಯಕ್ಷರಾದ ಶ್ರೀಯುತ ಮದ್ದಾನ ಸ್ವಾಮಿಯವರು ಮತ್ತು ಹಾಗೆಯೇ ಇಟಗಿನ ಶ್ರೀಯುತ ವಿಕಾಸ್ ಅವರು ಮತ್ತು ನಮ್ಮ ಕೊಟ್ರೇಶ್ ಅವರು ಮತ್ತು ಜರ್ಮಲಿ ನಾಗರಾಜರವರು ಮತ್ತು ಪ್ರಕಾಶ್ ಅವರು ಎಲ್ಲ ಜನತೆಯ ತಮ್ಮ ಅನಿಸಿಕೆ ಆಶೀರ್ವಾದದಿಂದ ಇವತ್ತು ಈ ದಿನದಲ್ಲಿ ಇದನ್ನು ನೀರಿನ ಹೊರಹೊಟ್ಟಿಗೆ ನೀರನ್ನು ನಾವು ಅದೇ ನಮ್ಮ ಸ್ಲೋಗನ್ ಅಂತ ಹೇಳಿದ್ದೀವಿ. ನಾವು ಬಸವಣ್ಣನವರ ತತ್ವದ ಅನುಹಾರದ ಮೇಲೆ ನಾವು ಇವತ್ತಿನ ದಿನದಲ್ಲಿ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ದುಡಿಮೆ ದೇವರು, ಕಾಯಕವೇ ಕೈಲಾಸ. ಹಾಗೆ ಇವತ್ತಿನಿಂದಲೇ ಎಲ್ಲರೂ ಗೊತ್ತಿದೆ, ಇದು ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಜನರು ಒಬ್ಬೊಬ್ಬರಾಗೆ ಬದುಕ್ತಾ ಇದ್ದಕ್ಕಿಂತ ಎಲ್ಲರೂ ನಾನು ನನ್ನದು ನನಗಾಗಿ ಎನ್ನುವುದಕ್ಕಿಂತ ನಾವು ನಮ್ಮವರು ನಮಗಾಗಿ ಅಂತ ಬದುಕುವಂಥ ಒಟ್ಟಿಗೆ ಸೇರೋಣ, ಬದುಕೋಣ ಅಂತ ಆಸೆಯಿಂದ ಇವತ್ತು ನೀರಿನ ಇದು ಆಗಿ ಎಲ್ಲರೂ ನಮ್ಮ ಸ್ವೀಟ್ ಟ್ರಸ್ಟ್ ವಿಜಯನಗರ ಜಿಲ್ಲಾ ಹೂವಿನಡಗಲಿ ತಾಲೂಕು ಇಟಗಿ ಗ್ರಾಮದ ಇದು ಮುಂಚೆ ಗ್ರಾಮವಾಗಿತ್ತು, ಇವಾಗ ಗ್ರಾಮಕ್ಕಿಂತ ಹೋಬಳಿಯಾಗಿ ಬೆಳೆದಿದೆ. ನನಗೆ ತುಂಬ ಸಂತೋಷದ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಬಸವ ಜಯಂತಿಯನ್ನು ನಮ್ಮ ಎಲ್ಲ ಸರ್ವ ಸದಸ್ಯರ ಆಶೀರ್ವಾದದ ಮೇಲೆ ನೀರಿನ ಹೊರಟಿದೆ. ಮನುಷ್ಯ ಜಾತಿ ಇವ ಎಲ್ಲ ಜನಕ್ಕೂ ನಾವು ಬರೀ ಒಂದೇ ಜನದ ಪರ್ಯಾಯದಿಂದ ಮನುಷ್ಯ ಜಾತಿ ನಾನೊಂದೇ ಒಲಂ ಶ್ರೀಯುತ ಪಂಪ ಕವಿಗಳು, ಮಹಾನ್ ಕವಿಗಳು ಅವರು ನಡೆದು ಬಂದ ದಾರಿಯಲ್ಲಿ ಅವರು ಹೇಳಿದ ಒಂದೇ ವಾಕ್ಯ ಇಡೀ ಪ್ರಪಂಚಕ್ಕೆ ಅದು ಮಾದರಿಯಾಗಿದೆ. ಅದನ್ನು ಮನುಷ್ಯ ಜಾತಿಯ ತಾನೊಂದೊಲಮನ್ನು ಇಟ್ಕೊಂಡು ಬಸವಣ್ಣನ ತತ್ವ ಆಧಾರದ ಮೇಲೆ ಇವತ್ತಿನ ನಮ್ಮ ಎಲ್ಲ ಜನತೆಗೂ ನಾವು ನೀರಿನ ಕುಡಿಯುವ ನೀರಿದ್ದರೆ ನಾಳೆ ಎಂಬ ಒಂದು ವಾಕ್ಯದ ಅನುವಾಯವಾಗಿ ನಮ್ಮ ಶಿಕ್ಷಣದಿಂದ ಇವತ್ತು ಇದನ್ನು ಓಪನ್ ಮಾಡಿದ್ದೀವಿ. ಜನಗಳು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.